ಇನ್ ಯಾವತ್ತೂ ದೇವ್ರ ಮನೆಗೆ ಬರಕೂಡ್ದು. ಹೇಳಿದ್ ಕೇಳಿಸ್ತು ತಾನೇ? ಮತ್ಯಾವತ್ತೂ ಒಳಗಡೆ ಹೋಗ್ಬೇಡ. ದೇವರಿಗೆ ದೀಪ ಹಚ್ಚೋ ಅರ್ಹತೆನೂ ನನಗಿಲ್ವಾ? ಅರ್ಹತೆ? ಆ ಪ್ರಶ್ನೆನ ನಿನಗೆ ನೀನೇ ಕೇಳ್ಕೊ, ಉತ್ತರ ಸಿಗತ್ತೆ. ನನಗೇನು ಗೊತ್ತಿಲ್ಲ. ನಾನು ಹುಡುಗಿ ಥರ ಬೆಳೆದಿಲ್ಲ ನಿಜ, ಆದರೆ ನಾನು ಕಲ್ತ್ಕೋತೀನಿ. ಎಲ್ಲರೂ ಹುಟ್ತಾನೆ ಎಲ್ಲ ವಿದ್ಯೆ ಕಲ್ತಿರಲ್ಲ, ಬೆಳೀತಾ ಬೆಳೀತಾ ಕಲ್ತ್ಕೋತಾರೆ. ನಾನು ಕಲ್ತ್ಕೋತೀನಿ. ನಮ್ಮನೆಗೆ ಅಂಥ ಸೊಸೆ ಬೇಕಾಗಿಲ್ಲ. ನಮ್ಮನೆಗೆ ಸೊಸೆ ಆಗೋ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ಇದು ಸಂಸ್ಕಾರ ಇರೋ ಸಂಸಾರಸ್ಥರ ಮನೆ. ನಿನ್ನಂಥ ಕಡಿ ಬಡಿ ಹೊಡಿ ಅನ್ನೋರು ದೇವ್ರ ಮನೆಗೆ ಹೋದ್ರೆ ಏನಾಗುತ್ತೆ ಅಂತ ನಿನ್ನೆ ನಿನ್ನ ಹುಚ್ಚಾಟ ನೋಡಿದ್ರೆ ಗೊತ್ತಾಗುತ್ತು. ಕ್ಷಮಿಸಿ ಅಮ್ಮ, ಗೊತ್ತಾಗ್ಲಿಲ್ಲ ನನಗೆ. ಮಾತ್ ಸಾಕು, ಇದೇ ಕೊನೆ. ಇನ್ನು ಮುಂದೆ ದೇವ್ರ ಮನೆಗೆ ನಿನ್ನ ನೆರಳು ಕೂಡ ಬಿಡಬಾರ್ದು. ಆ ಮನೆಗೆ ಹೋದ್ಮೇಲೆ ಆ ಮನೆಯವ್ರ ಆಚಾರ ವಿಚಾರ ರೀತಿ ರಿವಾಜು ಸಂಸ್ಕಾರ ಎಲ್ಲ ಅರ್ಥಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಮಗಳು. ಅಪ್ಪಿತಪ್ಪಿನೋ ಆ ಮನೆ ಬಿಟ್ಟು ಬರೋ ಯೋಚನೆ ಮಾಡ್ಬೇಡ್ವೆ. ಗಂಡನ ಮನೆ ಮಾತ್ರ ಹೆಣ್ಣಿಗೆ ಶಾಶ್ವತ. ಅದನ್ನ ನೀನ್ ಅರ್ಥ ಮಾಡ್ಕೊ. ಯಾಕಕ್ಕ ಹೀಗೆಲ್ಲ ರೇಗಾಡ್ತಿದ್ಯಾ? ಗೊತ್ತಿಲ್ದಿರೋದನ್ನ ಕಲ್ಸೋಣ, ಅವಳು ಕಲ್ತ್ಕೋತಾಳೆ. ನಾವು ಹಾಗೆ ಅಲ್ವಾ ಕಲ್ತಿದ್ದು? ಹೀಗೆಲ್ಲ ಮಾತಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಮನೆ ಸೊಸೆ ದೇವ್ರ ಮನೆಗೆ ಹೋಗ್ಬಾರ್ದು ಅಂದ್ರೆ ತಪ್ಪಾಗಲ್ವಾ ಅಕ್ಕ? ಆಯ್ತಾ ಮಾತಾಡಿದ್ದು? ಇನ್ನೂ ಇದೆಯಾ? ನಾನು ನೋಡ್ತಾನೆ ಇದ್ದೀನಿ. ಇವಳು ಪರ ವಹಿಸ್ಕೊಂಡು ಮಾತಾಡಿದ್ದು. ಯಾರು ಪರ ವಹಿಸ್ಕೊಂಡು ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಅಂದ್ರೆ ಇವಳ ಥರನೇ ನಿನ್ನನ್ನು ದೂರ ಇಡಬೇಕಾಗತ್ತೆ. ಹಾಗಲ್ಲ ಅಕ್ಕ ನಾನು ಹೇಳಿದ್ದು. ಸರಸ ಆಡೋದೇ ಆದ್ರೆ ಗಂಧದ ಜೊತೆ ಆಡು, ಸಗಣಿ ಜೊತೆ ಅಲ್ಲ. ನೀನೇನೆ ಇನ್ನೂ ಇಲ್ಲೇ ನಿಂತಿದ್ಯಾ? ನನಗೆ ಬುದ್ಧಿ ಹೇಳೋದು ಮುಗ್ದಿದ್ರೆ ಹೋಗಿ ನೋಡು ಎಲ್ಲರೂ ರೆಡಿ ಆಗಿದ್ದಾರಾ ಅಂತ. ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಅಯೋಗ್ಯರ ಬೆನ್ನಿಗೆ ನಿಂತಿದ್ದು ಸಾಕು. ಯಾಕೋ ನಾವು ಸೋತ್ ಬಿಟ್ವಿ ಅಂತ ಅನ್ನಿಸ್ತಿದೆ ಸುಹಾಸ್. ಯಾವ್ದು ನಾವು ಅಂದ್ಕೊಂಡ್ ಹಾಗೆ ನಡೀತಿಲ್ಲ, ಎಲ್ಲಾನು ನಮ್ ವಿರುದ್ಧವಾಗೇ ನಡೀತಾ ಇದೆ. ನಿಜ ಡಾರ್ಲಿಂಗು, ನಿಮ್ಮ ಅಮ್ಮಂದು ಏನು ನಡೀತಾ ಇಲ್ಲ. ನಮ್ ನಿಶಾನು ಬೆಜ್ಜಾನ್ ಅಪ್ಸೆಟ್ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಕಾರ್ತಿಕ್ನ ಒಲಿಸ್ಕೊಳ್ಳೋದಕ್ಕಾಗ್ಲಿಲ್ಲ, ಅಫ್ಕೋರ್ಸ್ ಅಪ್ಸೆಟ್ ಆಗ್ತಾಳೆ. ಅಟ್ ದಿ ಎಂಡ್ ಆಫ್ ದ ಡೇ ಅವಳು ನಿಂತರನೇ ವೇಸ್ಟ್ ಬಾಡಿ. ಅಲ್ಲ ಡಾರ್ಲಿಂಗು, ನೀನ್ ಬೈತಿರೋದು ನಿಶಾನಾ ಇಲ್ಲ?
ಬಾಲಾನಾ? ಅವನೇ ಕಾಲ್ ಮಾಡಿದ್ದಾನೆ. ರಿಸು ನೋಡೋಣ. ಹಲೋ ಬಾಲಾ, ವಾಟ್ಸಾಪ್? ಇಷ್ಟು ದಿನ ಚೆನ್ನಾಗೇ ಇದ್ದೆ. ದಿವ್ಯಾ ಮೇಡಮ್ ನಮ್ಮ ಮದುವೆ ಆಗಾಯ್ತಲ್ಲ, ಇನ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ನನಗೆ ನಿಮ್ಮ ಹೆಲ್ಪ್ ಬೇಕೇ ಬೇಕು ಮೇಡಮ್. ಏನಾಯ್ತು? ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನ ನನಗೆ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟನೂ ಇಲ್ಲ, ಅಷ್ಟೊಂದು ಟೈಮು ನನಗಿಲ್ಲ. ಭಕ್ತರು ದೇವಸ್ಥಾನಕ್ಕೆ ಹೋಗೋದು ಸಂಕಟ ಬಂದಾಗಲ್ವಾ ಮೇಡಮ್? ಏನಾಯ್ತು? ಲಿಸನ್, ಆಲ್ ದಿಸ್ ಇಸ್ ಇರ್ರಿಲೆವೆಂಟ್ ನನಗೆ. ಬಟ್ ನನಗೆ ನಿಮ್ಮ ಹೆಲ್ಪು ಬೇಕೇ ಬೇಕು ಮೇಡಮ್. ಹೆಲ್ಪ್? ಈ ಶಬ್ದ ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ ಬಾಲ. ಮೇಡಮ್, ನೀವೀಗ ನನಗೆ ದುಡ್ಡಿನ ಸಹಾಯ ಮಾಡಲೇಬೇಕು. ಅಪ್ಪಿ ತಪ್ಪಿ ಕೈ ಬಿಟ್ಬಿಡ್ಬೇಡಿ. ನಮ್ಮ ಹುಡುಗಿ ಗೊತ್ತಲ್ಲ, ಹೈ ಮೇಂಟೆನೆನ್ಸು. ಹೋಟೆಲ್ ಬಿಲ್ಲು ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. ನನ್ನನ್ನ ಏನ್ ಅಂದ್ಕೊಂಡಿದ್ಯಾ ಬಾಲ ನೀನು? ಹಾ, ನಾನೇನ್ ನಿನ್ನ ATM ಕಾರ್ಡಾ? ಹ, ಅವಳನ್ನ ನೀನು ಮದ್ವೆ ಮನೆಯಿಂದ ಓಡಿಸ್ಕೊಂಡು ಹೋದ್ಮೇಲೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಇನ್ನೇನಿದ್ರು ನೀನುಂಟು, ಅವಳುಂಟು. ಇನ್ನೊಂದು ಸಲ ಹೆಲ್ಪ್ ಕೇಳ್ಕೊಂಡು ನನಗೆ ಕಾಲ್ ಮಾಡಬೇಡ. ಅದರಲ್ಲೂ ದುಡ್ಡಿನ ಬಗ್ಗೆ ಅಂತೂ ಕಾಲ್ ಮಾಡಲೇಬೇಡ. ನಾನು ನಿನಗೆ ₹1 ಕೊಡಲ್ಲ. ಮೇಡಮ್ ಮೇಡಮ್ ಏನಂತೆ ಡಾರ್ಲಿಂಗ್ ಮತ್ತೆ ಒಂದು? ಕೇಳಿಸ್ಕೊಳ್ಳಿಲ್ವಾ ನಾನು ಅವನಿಗೆ ಉಗ್ದಿದ್ದು? ದುಡ್ಡು ಬೇಕಂತೆ ಆ ಬಾಲಂಗೆ, ಇಡಿಯಟ್. ಈಗ ಮೇಡಮ್ ಬೇರೆ ಕೈ ಕೊಟ್ಬಿಟ್ರಲ್ಲ, ಏನು ಮಾಡೋದು ಇವಾಗ? ಅಷ್ಟೇ ನನ್ನ ಕತೆ. ದಿವ್ಯಾ ಕೈಗೆ ಸಿಗಾಕೊಂಡ್ಬಿಡ್ತೀನಿ. ಏನಿದೆ ಅವತಾರ? ನನ್ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ನಂಗೊಂದು ಸೀರೆ ಬೇಕು, ತಂದ್ಕೊಡು. ಏನ್ ವಿಷಯ? ಬೆಳಗ್ಗೆನೆ ನನ್ನ ಹತ್ರ ಏನ್ ಮಾತಾಡ್ಬೇಕಿತ್ತು? ಅಕ್ಕ, ಅದು ಅದು ನನಗೊಂದು ಸೀರೆ ಬೇಕಾಗಿತ್ತು. ಛೇ, ನನ್ನ ತಾನೇ ಸೀರೆ ತರ್ಸ್ಕೊತಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಅವಳಿಗೋಸ್ಕರ ನಾನು ಅಕ್ಕನ ಹತ್ರ ಹೋಗಿ ಸೀರೆ ಕೇಳುವಾಗಾಯ್ತು. ಇವಾಗ ಅಕ್ಕ ಬಾವ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಎಲ್ಲ ಈ ಸತ್ತಿನಿಂದಾನೆ. ಇವಳಿಂದ ನನ್ನ ಲೈಫ್ ಎಲ್ಲ ಉಲ್ಟಾ ಬಂದ ಆಗೋಯ್ತು.
ನಾನೇನು ಇವಳು ಅಸಿಸ್ಟೆಂಟಾ? ಅವಳಿಗೆ ಬೇಕಾಗಿರೋ ಐಟಮ್ ಎಲ್ಲ ಅವಳೇ ಹೊಂದ್ಕೋಬೇಕು. ನನ್ನನ್ನೇನು ಕೇಳೋದು? ಎಲ್ಲ ನನ್ನ ಕರ್ಮ. ಆಯ್ತು ಬಾಮೇದ ಬಾಮೇದ ನಾನ್ ಕಣ ಮಂಜ ಬಾಗ್ಲ ತೆಗಿಯ ಬೆಳಗಾಯ್ತು. ಕಾರ್ತಿಕ್, ಕೋಪ ಕಂಟ್ರೋಲ್ ಮಾಡ್ಕೋ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬಾಮೇದ ಬಂದೆ ಕಣ. ಬ್ರೀದ್ ಇನ್, ಬ್ರೀದ್ ಔಟ್. ಬಾಮೇದ ಗುಡ್ ಮಾರ್ನಿಂಗ್. ಡಿಸ್ಟರ್ಬ್ ಮಾಡದ್ನಾ? ಬಂದ್ ವಿಷಯ ಹೇಳು. ಅದು ಅಮ್ಮ ಕರಿತಾ ಇದ್ದಾರೆ, ಮನೆ ದೇವ್ರಿಗೆ ಹೋಗೋಕ್ಕೆ ಟೈಮ್ ಆಯಿತು. ನೀನು ರೆಡಿನಾ ಅಂತ ಕೇಳಕ್ಕೆ ಕಳಿಸಿದ್ರು. ರೆಡಿನಾ? ನಂಗೆ ನೆನೆ ಚಿಕ್ಕಪ್ಪ ಹೊಡೆದಿದ್ದೆ ಸರಿಯಾಗಿದೆ. ನಾನೇ ದಡ್ಡ ತಪ್ಪಾಗಿ ತಿಳ್ಕೊಂಡಿದ್ದೆ. ಇಲ್ಲಿ ಏನು ನಡಿಬೇಕೋ ಅದೇ ನಡೆದಿದೆ. ಲೋ ಬಾಮೇದ, ಏನು ಹಾಗೆ ನೋಡ್ತಾ ಇದೆಯಾ? ಏನು ಅಬ್ಬಬ್ಬಬ್ಬಬ್ಬಾ? ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗೋಣ ಬಾ ಅಂದೆ. ಅಬ್ಬಬ್ಬಬ್ಬಬ್ಬಾ. ಏನು ಅಬ್ಬಬ್ಬಬ್ಬಬ್ಬಾ? ಏನಿಲ್ಲ, ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗೋಣ ಬಾ ಅಂದೆ. ಇಲ್ಲ, ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಅನ್ಕೋತಾ ಇದೆಯಾ? ಬಾಮೈದ, ನಾನು ನಿನ್ನನ್ನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಇನ್ನೇನೋ. ಏಯ್, ಅದೇನು ಅಂತ ನೆಟ್ಟಿಗೆ ಹೇಳ. ಬಾಮೈದ, ನೀನು ಹೀಗೆ ಅಂತ ಗೊತ್ತಿರಲಿಲ್ಲ ಕಣೋ. ನೀನು ನಾ ಪಾಪಚ್ಚಿ ಅನ್ಕೋಬಿಟ್ಟಿದ್ದೆ. ನೀನು ಸಿಕ್ಕಾಪಟ್ಟೆ ವೈಲ್ಡು ಗುರು. ಈ ಬಾಮೈದಾನ ನನ್ನ ತಪ್ಪು ತಿಳ್ಕೊಳಂಗಾಯ್ತಾ? ಸಕ್ಕದಾಗಿದೆ. ಇವತ್ತು ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ತಿಂಡಿ ಏನೋ ಮಾಡಿಟ್ಟಿದ್ದಾರೆ, ಆದರೆ ತಿಂಡಿ ತಿನ್ನೋದಕ್ಕೆ ಯಾರೂ ಬಂದಿಲ್ಲ. ನಾನು ರಾತ್ರಿ ಬೇರೆ ಸರಿಯಾಗಿ ತಿಂದಿಲ್ಲ. ಹೊಟ್ಟೆ ಹಸಿತಾ ಇದೆ. ನಾನು ಹೊಟ್ಟೆ ಹಸು ತಡ್ಕೊಳ್ಳಲ್ಲ ಅಂತ ನಿನಗೆ ಗೊತ್ತು ತಾನೆ ದೇವ್ರೆ. ಏನು ಮಾಡೋದು? ಹೋಟೆಲಲ್ಲಿ ಮಾಡಿರೋ ಥರ ಬೇರೆ ಇದೆ. ಏನು ಮಾಡಲಿ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನಬೇಕು ಅನ್ನೋದು ಈ ಮನೆ ರೂಲ್ಸ್ ಬೇರೆ. ಆದರೆ ನನಗೆ ಹೊಟ್ಟೆ ಹಸಿತಿದೆಯಲ್ಲ, ಚಿಕ್ಕತ್ತೆ ಬೇರೆ ಕಾಣಿಸ್ತಿಲ್ಲ. ಒಂದೇ ಒಂದು ತಿನ್ಬಿಡ್ಲಾ?
ಸತ್ಯ ಏನು ಮಾಡ್ತಿದ್ಯಾ? ಚಿಕ್ಕತ್ತೆ ಒಡೆ ತಿಂಡಿ ತಿನ್ನೋ ಹೊತ್ತಾಯ್ತಲ್ಲ, ಹಶು ಬೇರೆ ಆಗ್ತಿತ್ತು. ಇಲ್ಲ ಸತ್ಯ, ತಿಂಡಿ ತಿನ್ನೋ ಹಾಗಿಲ್ಲ. ಕುಲ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಉಪವಾಸ ಇರಬೇಕು. ಹಾಂ ಮತ್ತೆ ಒಡೆ ಬಡೆ ನಮಗಲ್ಲ, ಮನೇಲಿರ್ತಾರಲ್ಲ ಭಾವ ಮತ್ತು ಅವ್ರಿಗೆ. ನಾವು ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡಿ ದೇವ್ರಿಗೆ ಪೂಜೆ ಮಾಡಿಸಿ ಆಮೇಲೆ ತಿಂಡಿ ತಿನ್ನೋದು. ಇದ್ಯಾ ಶಾಸ್ತ್ರ ಚಿಕ್ಕತ್ತೆ? ಅಲ್ಲ, ದೇವ್ರೇನಾದ್ರೂ ಖಾಲಿ ಹೊಟ್ಟೆಲೇ ಬರಬೇಕು ಅಂತ ರೂಲ್ಸ್ ಮಾಡಿದಾನ? ನಂಗೆ ಚಿಕ್ಕ ವಯಸ್ಸಿಂದನೂ ಹಸು ತಡಿಯೋಕ್ಕಾಗಲ್ಲ ಚಿಕ್ಕತ್ತೆ. ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು ಸತ್ಯ. ನಾವು ಕುಲ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀನು ಹೇಳೋದೇನೋ ಸರಿ, ದೇವರು ನಮ್ಮ ಖಾಲಿ ಹೊಟ್ಟೆಲ್ ಬಾ ಅಂತ ಹೇಳೋದಿಲ್ಲ. ಆದರೆ ನಾವು ಉಪವಾಸ ಹೋಗೋದು ದೇವ್ರಿಗೆ ತೋರಿಸೋ ಪ್ರೀತಿ ಭಕ್ತಿ. ಬೇಕಾದ್ರೆ ನಮ್ಮನೆ ಸಂಪ್ರದಾಯ ಅಂತ ಅಂದ್ಕೊ. ಚಿಕ್ಕತ್ತೆ, ಹೊಟ್ಟೆಗಿನ್ನ ದೊಡ್ಡ ದೇವ್ರು ಯಾರಾದರೂ ಇದ್ದಾರಾ? ಅದೇ ನಮ್ಮ ಹೊಟ್ಟೆ ತುಂಬಿದ್ರೆ ದೇವ್ರ ಹತ್ರ ಏನಾದರೂ ಬೇಡ್ಕೋಬೋದು, ಏನಾದರೂ ಆಶೀರ್ವಾದ ಪಡ್ಕೋಬೋದು. ಹೇಗೆ ಅಂತೀರಾ? ಈಗ ನಾವು ಹಸ್ಕೊಂಡು ಹೋದ್ರೆ ದೇವ್ರಿಗೆ ಕೈ ಮುಗಿಯೋದಕ್ಕಾಗತ್ತಾ? ವೀಕ್ನೆಸ್ ಶುರು ಆಗೋಗುತ್ತೆ. ನನಗೀಗಾಗಲೇ ವೀಕ್ನೆಸ್ ಶುರು ಆಗೋಗಿದೆ. ಆಗ ಭಕ್ತಿನೂ ಬರಲ್ಲ, ಏಕಾಗ್ರತೆನೂ ಬರಲ್ಲ. ಭಕ್ತಿ ಏಕಾಗ್ರತೆ ಇಲ್ಲದೆ ಪೂಜೆ ಮಾಡಿದ್ರೆ ಆ ದೇವ್ರು ಒಲಿತಾನ? ನೀವೇ ಹೇಳಿ. ಅದಕ್ಕೆ ನನ್ನ ಮಾತು ಕೇಳಿ, ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡಿಬಿಡೋಣ. ಬನ್ನಿ ಮನೆ. ಛೇ 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 ಛೇ. ಎಲ್ಲಾದರೂ ಉಂಟೆ? ಚೆನ್ನಾಗಿದೆ. ಇವಳು ಹೇಳ್ತಿರೋದು ಚೆನ್ನಾಗಿದೆ ಅಂದೆ ಊರ್ಮಿಳಾ. ಕರೆಕ್ಟು. ಉಪವಾಸ ಹೊರಟೋದ್ರೆ ದೇವ್ರು ಒಲಿತಾನಾ? ಅದಕ್ಕೆ ಇವಳ ಜೊತೆ ಕೂತ್ಕೊಂಡು ನೀನು ತಿಂದ್ಬಿಡು. ಅಕ್ಕ, ಅದು ದಡ್ರು ಕಣೆ ನಾವು. ಈ ಉಪವಾಸ, ವನವಾಸ, ದೇವರು, ಪೂಜೆ, ಪುನಸ್ಕಾರ ಅಂತೆಲ್ಲ ಮಾಡ್ತೀವಲ್ಲ, ನಾವು ದಡ್ರು. ಅದೇನೋ ನಮ್ಮ ಹಿರಿಯರು ಇದಕ್ಕೆಲ್ಲ ಒಂದು ಅರ್ಥ ಮಾಡಿಟ್ಬಿಟ್ಟಿದ್ದಾರೆ. ಉಪವಾಸ ಮಾಡಿದ್ರೆ ದೇವರ ಸಹವಾಸ, ದೇವ್ರಿಗೆ ಹತ್ರ ಆಗೋದಕ್ಕೆ ಇದು ಒಂದೇ ದಾರಿ. ಬುದ್ಧಿ ಇರಲಿಲ್ಲ ಅವ್ರಿಗೆ, ದಡ್ರು. ಅದಕ್ಕೆ ಉಪವಾಸ, ವನವಾಸ, ಪೂಜೆ ಎಲ್ಲ ಮಾಡಿಸಿದ್ರು. ನೀನು ಆಗ ಹುಟ್ಟಬೇಕಾಗಿತ್ತು ಹುಡುಗಿ, ಆಗ ಇವ್ಯಾವುದೂ ಇರ್ತಿರ್ಲಿಲ್ಲ ನೋಡು. ಕರೆಕ್ಟು ಕಣೆ ಊರ್ಮಿಳಾ ಇವ್ರು ಹೇಳ್ತಿರೋದು. ಉಪವಾಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಒಂದು ಭಕ್ತಿ ಇರಲ್ಲ, ಇನ್ನೊಂದು ಏಕಾಗ್ರತೆ ಇರಲ್ಲ. ಅದಕ್ಕೆ ದೇವ್ರ ವಿಚಾರದಲ್ಲಿ ಉಡಾಫೆಯಿಂದ ಇದ್ಬಿಡೋದು. ಈಗ ಉಡಾಫೆಯಿಂದಾನೇ ತಿಂದ್ಬಿಡೋಣ. ನನಗೂ ಒಂದು ತಟ್ಟೆ ಹಾಕು, ನಾನು ಬಂದ್ಬಿಡ್ತೀನಿ. ಇವಳು ಕಾಲಿಟ್ಟು ಘಳಿಗೆಯಿಂದ ನಮ್ಮ ಮನೆಯಲ್ಲಿ ಎಲ್ಲ ಬದಲಾವಣೆ. ಸೀತಮ್ಮ, ಕರಿಬೇಡ ನೀನು ಹಾಗೆ ನನ್ನ. ಪಾಪ ಅಕ್ಕ, ಇದೆಲ್ಲ ಇವಳಿಗೆಲ್ಲಿ ಗೊತ್ತಾಗುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಗ್ಯಾರೇಜಿಗೆ ಹೋಗೋಳು, ಕೆಲಸನೇ ದೇವರು ಅಂತ ಅಂದ್ಕೊಂಡಿದ್ದವಳು. ಈ ಉಪವಾಸ ಎಲ್ಲ ಇವಳಿಗೆ ಹೊಸ್ತಲ್ವಾ? ಈಗ ಇಲ್ಲೇ ಇದ್ದಾಳಲ್ಲ, ಕಲ್ತ್ಕೋತಾಳೆ. ಸುಮ್ಮನೆ ಇರು ಊರ್ಮಿಳಾ. ಕಲ್ತ್ಕೋತಾಳೆ. ಇವಳು ಕಲ್ತ್ಕೊಂಡಿರೋದು ಒಂದೇ, ಬರೀ ಪ್ರಶ್ನೆ ಮಾಡೋದು. ಅದು ಯಾಕೆ, ಇದು ಯಾಕೆ, ಇದು ಹೀಗೆ, ಅದು ಹೀಗೆ. ಯಾಕೆ ನಮ್ಮ ಹಿರಿಯರು ಮಾಡಿದ್ದನ್ನು ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿಲ್ವಾ? ಯಾವತ್ತಾದ್ರೂ ಅವ್ರಿಗೆ ಉತ್ತರ ಕೊಟ್ಟಿದ್ವಾ? ನಮ್ಮ ಮನೇಲಿ ಉಪವಾಸ ಮಾಡಬೇಕು ಅಂದ್ರೆ ಉಪವಾಸ ಮಾಡಬೇಕು ಅಷ್ಟೇ.
ಅದಕ್ಕೆ ಪುನಃ ಪ್ರಶ್ನೆ ಮಾಡಕೂಡ್ದು. ಮಾಡಿದ್ರೆ ಕಾರ್ತಿಕ್, ಕಾರ್ತಿಕ್, ಹಾ ಬಂದೆಮ್ಮ. ಬೇಗ ಬಾರೋ, ಲೇಟ್ ಆಗ್ತಾ ಇದೆ, ಹೊರಡೋಣ. ಉರ್ಮಿಳಾ, ಲೇಟ್ ಆಗ್ತಾ ಇದೆ, ಕೇಳಿಸ್ಲಿಲ್ವಾ?